ಹಾಯ್ ಹಲೋ ಹೇಯ್ ಮಮ್ಮಿ ಹಾಯ್ ಅಂತು ಮಮ್ಮಿ ಹಾಯ್ ಅಂತು ಬೆಳ್ಳಿ ಹೆಲೋ ಅಂದ್ರು ಲೈಕ್ ಹೇಯ್ ಅಂದೆ ಎಲ್ಲ ಡಿಫ್ರೆಂಟ್ ಹೆಲೋಸ್. ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಡೇ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾಯಿದೆ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. ಇವತ್ತು ಮೇಯ್ನಾಗಿ ನಮ್ಮ ಕೃಷ್ಣಂಗೆ ಬ್ಯಾಟ್ ತೊಗೊಳಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕೊಡ್ಸಿರೋ ಬ್ಯಾಟ್ ಅದೇ ಹೇಳಿರೋದು, ಹೊಡ್ಕೊಂಡು ಹೋಗಿದೆ ಅಂದ್ರೆ ಹಾಳು ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಟೆನ್ನಿಸ್ ಬಾಲ್ ಅಲ್ಲಿ ಆಡಕ್ಕೆ ಇದಿದೆ ಎಲಿಜಿಬಲ್. ಟೆನ್ನಿಸ್ ಬಾಲ್ ಯಾವ IPL ಮ್ಯಾಚ್ ಯಾವ್ದು ಆಡ್ತೇನೆ? ಗಲ್ಲಿ ಕ್ರಿಕೆಟ್ ಆಡ್ತೀನಿ ಆ ಬ್ಯಾಟ್ ನಿಂದ. ಹಂಗಿದ್ರೆ ಬೇಡವಾ? ಕ್ಯಾನ್ಸಲ್? ಇಲ್ಲ ಇಲ್ಲ ಇಲ್ಲ, ಗಲ್ಲಿ ಕ್ಯಾನ್ಸಲ್. ಇವಾಗ ಹೋಗೋದು ಕ್ಯಾನ್ಸಲ್? ಇಲ್ಲ ಕ್ಯಾನ್ಸಲ್ ಇಲ್ಲ. ಈ ಕೇಳಿಸ್ಕೋ, ಇನ್ನೊಂದು ಬ್ಯಾಟ್ ಇದೆಯಲ್ಲ ಹೊಸದು, ಅದು ನಾನು ಕೋಚಿಂಗ್ ಮಾಡ್ತೀನಿ. ಇನ್ನೊಂದು ಹಳೇದಿದೆಯಲ್ಲ ಅದನ್ನ ಮಮ್ಮಿ ವಾಯ್ಸ್ ಕೇಳಿಸಲ್ಲ ಅಂತ ಹೇಳ್ತೀರಲ್ಲ, ಮಮ್ಮಿ ವಾಯ್ಸ್ ಬದಲು ಇವನ್ ವಾಯ್ಸ್ ಯೂಸ್ ಮಾಡ್ಬೋದಾ? ಮೈಕ್ ಇಲ್ದೇ ಇಷ್ಟು ಜೋರಾಗಿ ಕೇಳಿಸುತ್ತೆ. ಆಯ್ತಾಯ್ತು, ಓಕೆ. ಇವಾಗ ಬ್ಯಾಟ್ ತೊಗೊಳಕ್ಕೆ ಅಂತ ಡೆಕೆತ್ಲಾನ್ಗೆ ಹೋಗ್ತಾ ಇದೀವಿ. ನೋಡೋಣ, ಅಲ್ಲಿ ಆದರೆ ಒಂದಷ್ಟು ವ್ಲಾಗ್ನ ಶೂಟ್ ಮಾಡಿ ತೋರಿಸ್ತೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಮರಿಗೆ ಲೈಕ್ ಮಾಡಿ. ಹಾಗೆ ನಾನು ಸ್ಕೂಟಿ ಓಡಿಸ್ತೀನಿ, ನಿನ್ ಕೊಡಲ್ಲ. ಸ್ಕೂಟಿನ ಹಿಂಗ್ ಓಡಿಸೋದಿರುತ್ತೆ. ಸೈಕಲ್ ಅದು. ಸ್ಟಾರ್ಟ್ ಮಾಡಿದ್ದೀನಿ. ಹೇಳಿ ಏನು ಫುಲ್ಲು ಏನು ಗೊತ್ತಾ, ನೀವು ನಾರ್ಮಲಾಗಿ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಇರ್ತೀರಾ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ಲು ಹೆಂಗಾಗ್ಬಿಡ್ತೀರಾ ಅಂದರೆ ಒಂಥರ ಈಗ ಅಲ್ಲ, ಫುಲ್ಲು ಒಂಥರ ಅಟೆನ್ಷನ್ ಪ್ಲೀಸ್ ಅಂತ ಆ ಥರ ಆಗ್ಬಿಡ್ತೀರಾ. ಯಾರು ಇವಾಗ ಡ್ರೈವ್ ಮಾಡೋದು? ನೀವ ಮಗನ? ಹಾಂ ರೀ, ಅವ್ನು ಡ್ರೈವ್ ಮಾಡ್ತಾನಂತ. ಇವನ್ ಡ್ರೈವ್ ಮಾಡಿದ್ರೆ ಮಮ್ಮಿ ಸಮ್ಮರಲ್ಲಿ ರೈನಿ ಸೀಸನ್. ಏನಕ್ಕೆ ಶೂಟ್ ಮಾಡ್ತೀನಿ ಗೊತ್ತಾ? ನಮ್ಮ ಮನೆ ನಾಯಿ ಮರಿ ಇದೆ ಒಂದು. ವಿಂಡೋ ನಾಯಿ ಮರಿ ಏನ್ ಮಾಡತ್ತೀರಿ? ಏನ್ ಮಾಡತ್ತೆ? ಮುಖ ಆಚೆ ಹಾಕ್ಬಿಟ್ಟು ಕುತ್ಕೊಂಡಿರುತ್ತೆ ಹೀಗೆ ಉಸಿರು ಹೇಳ್ಕೊಂಡು. ಹತ್ತಿದ ತಕ್ಷಣ ವಿಂಡೋ ತಕ್ಕೊಂಡು ಮುಖ ಆಚೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿರತ್ತಮ್ಮ ನಾಯಿ ಮರಿ ಇದು. ಸೀದೆ ನಾನು ಇಲ್ಲೇ ವಾಮಿಟ್ ಮಾಡ್ಲಾ? ಇಷ್ಟಕ್ಕೆಲ್ಲ ವಾಮಿಟ್ ಬರುತ್ತಾ? ಇಲ್ಲಿಂದ ಹಿಂಗ ಹೋಗ್ತಿಲ್ಲ. ಏನೋ ಘಾಟ್ ಸೆಕ್ಷನ್ ಆದ್ರೆ ಬಿಡಪ್ಪ ಅಂತ ಅನ್ಬೋದು. ನಂಗೆ ಕಾರ್ ಸ್ಮೆಲ್ಲಿಗೆ ವಾಮಿಟ್. ನೋಡಿ ಅಲ್ಲಿ ನಾವು ನಾಯಿ ಮರಿ ಕ್ಯೂಟ್ ಆಗಿದ್ಯಾ ನಾಯಿ ಮರಿ? ಕೃಷ್ಣ ಜೂಜು ಅಂತ ಜೂಜು ಅಂತನಾ? ಭಯ ನೋಡಿ, ಇಲ್ಲಿ ಹಿಂದೆಗಡೆ ಇಲ್ಲ, ಬೆಳ್ಳಿ ಅಂತ ಇಟ್ಟಿದ್ದೀನಿ ನಮ್ಮ ನಾಯಿ ಮರಿಗೆ. ಹೌದಾ? ಬಿಬಿ ಅಂತ ಕರಿತೀನಿ. ಬಿಬಿ ಅಂತ ಕರಿತೀಯಾ? ಏ ಬಿಬಿ ಕುತ್ಕೋ. ಏನ್ ನಗ್ತೀಯ ಕೃಷ್ಣ ಅಷ್ಟೊಂದು? ಏ ಬಿಬಿ ಸುಮ್ಮನೆ ಕುತ್ಕೋ. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆ. ಹೋಗ್ ವಿಂಡೋ. ಇನ್ನು ಡೆಕೆತ್ಲಾನ್ಗೆ ಬಂದಿದ ತಕ್ಷಣ ಫಸ್ಟು ಬಂದಿರೋ ಕೆಲಸ ಮುಗಿಸೋಣ ಅಂತ ಹೇಳಿ ಬ್ಯಾಟ್ ತೊಗೊಳ್ಳೋಣ ಅಂತ ಹೋದ್ವಿ. ಇದರಲ್ಲಿ ಸಾಕಷ್ಟು ಟೆನ್ನಿಸ್ ಬಾಲ್ ಬ್ಯಾಟ್ಗಳೇ ಇತ್ತು. ಒಂಚೂರು ಇನ್ಫಾರ್ಮೇಷನ್ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ಟೆನ್ನಿಸ್ ಬಾಲ್ ಬ್ಯಾಟ್ ಬರುತ್ತೆ ಮತ್ತು ಲೆದರ್ ಬಾಲ್ ಬ್ಯಾಟ್ ಬರುತ್ತೆ. ಲೆದರ್ ಬಾಲಲ್ಲಿ ಆಡಲಿಕ್ಕೆ ಇದರಲ್ಲಿ ಕಾಶ್ಮೀರ್ ವಿಲ್ಲೋ ಮತ್ತು ಇದು ಇಂಗ್ಲೀಷ್ ವಿಲ್ಲೋ ಅಂತ ಎರಡು ರೀತಿಯಾಗಿ ಬರುತ್ತೆ. ವಿಲ್ಲೋ ಟ್ರೀಸಿಂದ ಮಾಡೋ ಅಂಥ ಒಂದು ಬ್ಯಾಟ್ಸ್ ಇದೆಲ್ಲ. ಕಾಶ್ಮೀರ್ ವಿಲ್ಲೋ ಬಂದ್ಬಿಟ್ಟು ಕಾಶ್ಮೀರದಲ್ಲಿ ಸಿಗೋವಂಥ ವಿಲ್ಲೋ ಟ್ರೀಸಿಂದ ಮಾಡ್ತಾರೆ. ಇನ್ನು ಇಂಗ್ಲೀಷ್ ವಿಲ್ಲೋ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇಂಗ್ಲೆಂಡಲ್ಲಿ ಇರುವಂಥ ವಿಲ್ಲೋ ಟ್ರೀಸಲ್ಲಿ ಮಾಡುವಂಥ ಇಂಗ್ಲೀಷ್ ವಿಲ್ಲೋ ಬ್ಯಾಟ್ ಅಂಥೇಳಿ ಅದು ತುಂಬ ಕಾಸ್ಟ್ಲಿ. ಸ್ಟಾರ್ಟಿಂಗ್ ಪ್ರೈಸೇ ಬಂದ್ಬಿಟ್ಟು ಒಂದು 8,000 to 10,000 ಏನೋ ಇತ್ತು. ಇನ್ನು ಕಾಶ್ಮೀರ್ ವಿಲ್ಲೋ ಬಂದ್ಬಿಟ್ಟು ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಇದಕ್ಕೆ ಇಂಗ್ಲೀಷ್ ವಿಲ್ಲೋಗೆ ಕಂಪೇರ್ ಮಾಡಿದ್ರೆ.
ಇನ್ನು ಇದರಲ್ಲೂ ಏಜ್ ಗ್ರೂಪ್ ಅಂತ ಇರುತ್ತೆ, ಅಂದರೆ ಸೈಜ್ ಅವರು ಏನು ಹೈಟ್ ಇರ್ತಾರೆ ಆ ಸೈಜ್ಗೆ ತಕ್ಕಂಗೆ ಬ್ಯಾಟ್ನ ಡಿಸೈನ್ ಮಾಡಿರ್ತಾರೆ. ಈ ಥರ ಈ ಕಡೆ ಎಲ್ಲ ಫುಲ್ಲು ಕ್ರಿಕೆಟ್ದೇ ಸೆಕ್ಷನ್ ಇತ್ತು, ಥೈ ಪ್ಯಾಡು. ಮತ್ತು ಬ್ಯಾಟ್ನ ತೊಗೊಂಡ್ಮೇಲೂ ಕೂಡ ಅಷ್ಟೇ ಅದನ್ನು ಸ್ವಲ್ಪ ಆಯಿಲ್ ಎಲ್ಲ ಹಚ್ಬಿಟ್ಟು ಅದಕ್ಕೆ ಇದೆಲ್ಲ ಮಾಡ್ತಾರೆ, ನಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಲೆದರ್ ಬಾಲಲ್ಲಿ ಆಡೋದ್ರಿಂದ. ಹಾಗಾಗಿ ಬ್ಯಾಟ್ನ ತೊಗೊಂಡಿದ್ದ ತಕ್ಷಣ ಯೂಸ್ ಮಾಡೋದಕ್ಕಿಂತ ಅದನ್ನು ಸ್ವಲ್ಪ ನಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಇನ್ನು ಏನೂ ಜಾಸ್ತಿ ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ, 1-2 ಐಟಮ್ ತೊಗೊಂಡ್ವಿ ಅಷ್ಟೇ ಬ್ಯಾಟ್ ಜೊತೆಗೆ. ಇನ್ನು ಲೈಫ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಡೆಕೆತ್ಲಾನ್ಗೆ ಹೋದರೆ ನೀವು ಬರೀ ಶಾಪಿಂಗ್ ಅಷ್ಟೇ ಅಲ್ಲ, ಮಕ್ಳಿಗೆ ಆಟ ಆಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಈ ಥರ ಹೋಗಬೇಕು ಅಂತ ಅನಿಸಿದ್ರೆ, ಮಕ್ಕಳು ಆರಾಮಾಗಿ ಆಟ ಆಡಿಕೊಂಡು ಫ್ರೀಯಾಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಂತ ಇದ್ದರೆ ಡೆಕೆತ್ಲಾನ್ಗೆ ಹೋಗ್ಬೋದು, ಸೈಕಲ್ ಓಡಿಸ್ಬೋದು. ಈ ಥರ ಎಲ್ಲ ಸಾಕಷ್ಟು ಆಪ್ಷನ್ಸ್ ಇದೆ, ಎಲ್ಲ ವಸ್ತುಗಳನ್ನ ಟ್ರೈ ಮಾಡ್ಬೋದು. ಒಂಥರ ಚೆನ್ನಾಗಿರುತ್ತೆ, ಹೋದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ನಮ್ಮ ಚಿನ್ನಿಗೆ ಒಂದು ಜಾಕೆಟ್ ನೋಡಿದ್ವಿ, ಬಟ್ ಅವಳಿಗೆ ತುಂಬ ದೊಡ್ಡದಾಗ್ತಾಯಿತ್ತು, ಅವಳ ಸೈಜ್ ಇರಲಿಲ್ಲ. ಇನ್ನು ಮಕ್ಕಳು ನೋಡ್ತಿದ್ದಂಗೆ ಎಷ್ಟೊಂದು ಬೆಳೆದು ಬಿಡ್ತಾರೆ ಅಂತ ಅನಿಸುತ್ತೆ. ಇವಾಗ ಆಲ್ರೆಡಿ ನೋಡ್ತಾ ಇರ್ಬೋದು ನೀವೇ, ಅಪ್ಪ ಮಗಳು ಇಬ್ಬರು ಆಲ್ಮೋಸ್ಟು ಒಂದೇ ಹೈಟ್ ಕಾಣಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸಕ್ಕೆ ಅಪ್ಪಂಗಿಂತ ಮಗಳು ದೊಡ್ಡಕ್ಕೆ ಬೆಳೆದು ಬಿಡ್ತಾಳೆ ಅಂತ ಅನಿಸುತ್ತೆ. ನೋಡ್ತಾ ಇರ್ತೀನಿ ನಾನು ಅದನ್ನೇ. ನಮ್ಮ ಕೃಷ್ಣನೂ ಅಷ್ಟೇ ಎಷ್ಟೊಂದು ಉದ್ದ ಬೆಳೀತಾ ಇದ್ದಾನೆ, ನಮ್ಮ ಚಿನ್ನಿನೂ ಅಷ್ಟೇ, ಇಬ್ಬರು ತುಂಬ ಹೈಟ್ ಬೆಳೀತಾ ಇದ್ದಾರೆ ಅನಿಸುತ್ತೆ. ಸಾಕಪ್ಪ ಜಾಸ್ತಿ ಬೆಳಿಬಾರ್ದು, ಸ್ವಲ್ಪ ಒಂಚೂರು ಕಡಿಮೆನೇ ಬೆಳೀಲಿ ಅಂತ ಅನಿಸುತ್ತೆ. ತುಂಬ ಹೈಟ್ ಬೆಳೆದ್ಬಿಟ್ಟಿದ್ದಾರೆ. ಕೆಲವ್ರಿಗೆ ಮಕ್ಕಳು ಬೆಳೀತಾ ಇಲ್ಲ ಅನ್ನೋ ಚಿಂತೆ, ಆದರೆ ನಮಗೆ ನೋಡಿ ಉದ್ದ ಜಾಸ್ತಿ ಬೆಳೀತಾ ಇದ್ದಾರೆ ಅನ್ನೋ ಚಿಂತೆ. ಈ ಕಡೆ ಜಾಸ್ತಿ ಬೆಳೆದ್ರೂ ಕಷ್ಟ, ಈ ಕಡೆ ಕಡಿಮೆ ಬೆಳೆದ್ರೂ ಕಷ್ಟ. ಇಬ್ಬರೂ ಅಷ್ಟೇ ಅವ್ರವ್ರ ಕ್ಲಾಸಲ್ಲಿ ಅವರೇ ಹೈಟು. ನಮ್ಮ ಕೃಷ್ಣನೇ ಹೈಟು ಅವ್ರ ಕ್ಲಾಸಲ್ಲಿ, ಇನ್ನು ನಮ್ಮ ಚಿನ್ನಿ ಕ್ಲಾಸಲ್ಲಿ ಅವಳೇ ಹೈಟು. ಈ ಥರ ಅವಳಿಗಿಂತ ಒಂದು ಸ್ವಲ್ಪ ಹೈಟ್ ಇರೋರು ಹುಡುಗರು ಇರ್ಬೋದು, ಬಟ್ ಹುಡುಗಿರಲ್ಲಿ ಅವಳೇ ಹೈಟ್ ಇದ್ದಾಳೆ. ಇನ್ನು ನಮ್ಮ ಕೃಷ್ಣ ಹುಡುಗಿ ಎಲ್ಲರಲ್ಲೂ ಸೇರಿದ್ರೆ ಅವನೊಬ್ಬನೇ ಹೈಟ್ ಇರೋದು. ಇನ್ನೂ ಒಂದೇನೆಂದರೆ ಎಷ್ಟು ಬೇಗ ಬೆಳೀತಿದ್ದಾರಪ್ಪ ನಮ್ಮ ಮಕ್ಕಳು, ನಮಗೆ ಇಷ್ಟೊಂದು ವಯಸ್ಸಾಯ್ತಾ ಅಂತ ಅನಿಸುತ್ತೆ ಒಂದೊಂದು ಸರಿ. ನಾವಿನ್ನೂ ಹೆಂಗಾಗಿದ್ದೀವಲ್ಲ, ಇಷ್ಟು ಬೇಗ ನಮ್ಮ ಮಕ್ಕಳು ಇಷ್ಟೊಂದು ಉದ್ದ ಬೆಳೀತಾ ಇದ್ದಾರೆ ಅಂತ ಅನಿಸುತ್ತೆ. ಒಂದು ಸರಿ ಖುಷಿ ಕೂಡ ಆಗುತ್ತೆ, ನಾವಿನ್ನೂ ಹೆಂಗಾಗಿದ್ದಂಗೆ ನಮ್ಮ ಮಕ್ಕಳನ್ನ ನಾವು ದೊಡ್ಡವರಾಗೋದೆಲ್ಲ ನೋಡ್ಬೋದಲ್ಲ ಅಂತ ಹೇಳಿ. ಬೇಗ ಮದುವೆ ಆಗಿ ಬೇಗ ಮಕ್ಕಳು ಆದರೆ ಇದೊಂದು ಅಡ್ವಾಂಟೇಜ್ ಇರುತ್ತೆ. ನಾವು ಇನ್ನು ಸ್ವಲ್ಪ ಯಂಗಲ್ಲಿ ಇದ್ದಂಗೆ ನಮ್ಮ ಮಕ್ಕಳು ಕೂಡ ಒಂದು ಲೆವೆಲ್ಗೆ ಬೆಳೆಯೋ ಥರ ನಾವು ನೋಡ್ಬೋದು, ಅವ್ರು ದೊಡ್ಡವರಾಗೋದೆಲ್ಲ ನೋಡ್ಬೋದು. ಅದೇ ಸ್ವಲ್ಪ ಏಜ್ ಆಯ್ತು ಅಂದರೆ ನಮಗೇನೆ ವಯಸ್ಸಾಗ್ಬಿಟ್ಟಿರುತ್ತೆ, ಆ ಥರ ಒಂದು ಫೀಲು. ನಿಮ್ಗೇನು ಅನಿಸುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳಿದ್ದು ಹೌದು ಕರೆಕ್ಟ್ ಅಂತ ಅನಿಸುತ್ತಾ? ಹೆಂಗಾಗಿದ್ದಾಗಲೇ ಮದುವೆ ಆದರೆ ಮಕ್ಕಳು ಮಾಡಿಕೊಂಡ್ರೆ ಬೇಗನೆ ಮಕ್ಕಳನ್ನ ಸ್ವಲ್ಪ ಒಂದು ಲೆವೆಲ್ಗೆ ಹೋಗೋವರೆಗೂ ನಾವು ನೋಡ್ಬೋದು ಅನ್ನೋದು ಅಲ್ವಾ? ನನಗೂ ಒಂದೊಂದು ಸರಿ ಹಾಗೆ ಅನ್ಸುತ್ತೆ, ಯಾಕೆಂದರೆ ನಮ್ಮನ್ನೇ ನಾವು ನೋಡಿಕೊಂಡಾಗ ಹಾಗೆ ಅನ್ಸುತ್ತೆ ನನಗೆ. ಡೆಕೆತ್ಲಾನ್ ಮುಗಿಸ್ಕೊಂಡು ಬಂದ್ವಿ, ಬ್ಯಾಗ್ ತೊಗೊಂಡು ಕಾಯಿ ತಿಂತಿದ್ವಿ. ಕಾಯೆಲ್ಲ ಎಳ್ನೀರು ಕುಡಿದ್ವಿ, ಅದ್ರದ್ದು ಕಾಯಿ ದಪ್ಪ ಇದೆ ತಿಂತಾ ಇದ್ದಾರೆ. ನಾವೆಲ್ಲ ಬಿಸಾಕೋಣ ಅಂತ ತಿನ್ನೋಕ್ಕಾಗಿಲ್ಲ. ಕಾಯ ಕೊಬ್ಬರಿ ಅಂತ ಕೇಳ್ತೀವಿ. ಕಾಯಿ ಎಳ್ನೀರು ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಅಂದರೆ ಕಾಯಿದ್ರೆ ಎಳ್ನೀರು ಸ್ವೀಟಾಗಿ ಇರುತ್ತೆ ಅಲ್ವಾ? ಗಾಡಿ ಸಮಸ್ಯೆ ಆಗಿರೋದಕ್ಕೆ ಇಷ್ಟೆಲ್ಲ ಸರ್ ಓಕೆ ಅಂತ ಕಾರ್ ತೆಗ್ದಿರೋದು. ಇಲ್ಲ ಅಂದಿದ್ರೆ ಕಾರ್ ತೆಗಿತಾ ಇರಲಿಲ್ಲ. ಯಾರು ತೆಗಿತಾರೆ ಸೋಂಬೇರಿತನ ಕಾರ್ ತೆಗೆದು. ಇವತ್ತು ಗಾಡಿ ಪ್ರಾಬ್ಲಮ್ ಆಗಿರೋದಕ್ಕೆ ಕಾರ್ ತೆಗ್ದಿರೋದು ಅಲ್ವಾ ಬಾಸ್? ಕಾರ್ ತೆಗಿಬೇಕು ಅಂತಾನೆ 1 ಗಂಟೆ ರೆಡಿ ಆಗಿದ್ರು. ನಾರ್ಮಲ್ ವಿಡಿಯೋ ಆನ್ ಮಾಡಿದ ತಕ್ಷಣ ಮಾತಾಡೋದು ಸ್ಟಾಪ್ ಮಾಡ್ತಾರೆ. ಮಾತಾಡಿ. ಈಗ ಅಮ್ಮ ಎಲ್ಲ ಮಾತಾಡ್ತಾಳ, ನಾನೇ ಎಲ್ಲ ಮಾತಾಡ್ತಾ ಇದ್ದೀನಿ. ನೀವು ಏನಾರು ಮಾತಾಡಿ, ಹೇಳಿ. ನಂಗಲ್ಲ, ನಾನು ಅದು ಇದು ಹೇರ್ ಕಟ್ಸಿ ಹಂಗೆ ಇದ್ದಿದ್ದು. ನಿಮ್ಮ ಒಂದು ಡಿಫೆನ್ಸ್ ಯಾರು ಮಾತಾಡಿ. ಮಮ್ಮಿ ಏನ್ ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೇಟ್ ಹತ್ರನೇ ಬಂದ್ವಿ. ನಂಗೆ ಲೇಟ್ ಆಗಿ ಬಿಲ್ಡಿಂಗ್ ಅಂತಿದ್ದೆ, ಇದು ಹೋದ್ ನಂಗೆ ಒಳ್ಳೆ ಚಿಕ್ಕ ಕಾಣಲ್ಲ ಕಣ, ಚೆನ್ನಾಗಿ ಕಾಣಿಸ್ತದೆ. ನನ್ನ ತಮ್ಮ ಥೈಲ್ಯಾಂಡಿಂದ ತಂದಿರೋದು ನಮ್ಮ ಚಿನ್ನಿಗೆ ಬ್ಯಾಗು. ಚೆನ್ನಾಗಿದೆಯಾ? ನನಗೂ ಒಂದು ಬ್ಯಾಗ್ ತಂದಿದ್ದಾನೆ. ಇದು ನನಗೆ ಅಲ್ಲ, ಆನೆ ಫೇಮಸ್ ಅಲ್ವಾ? ಯಾಕೆ ಆನೆ ಫೇಮಸ್ ಅಲ್ಲಿ, ಆನೆದೇ ಎಲ್ಲ ಇರುತ್ತೆ ಅಲ್ಲಿ. ಆಲ್ಮೋಸ್ಟ್ ಏನೇ ಇದ್ರೂ ಆನೆದೇ ಇರುತ್ತೆ. ಮತ್ತು ಡ್ರೈಡ್ ಫ್ರೂಟ್ಸ್ ಎಲ್ಲ ಇರುತ್ತೆ ಅಲ್ಲಿ ಜಾಸ್ತಿ, ಡಿಹೈಡ್ರೇಟೆಡ್ ಫ್ರೂಟ್ಸ್ ಥರ. ಇದು ಮ್ಯಾಂಗೋ. ಇದು ಮ್ಯಾಂಗೋ ಇದೆ ನೋಡಿದ್ರಲ್ಲಿ.
ಎಲ್ಲ ಓಪನ್ ಮಾಡಿರೋದೆ. ಮ್ಯಾಂಗೋ ಇದು ನೋಡಿ ಈ ಥರ ಇದು ಬನಾನಾ ಟ್ಯಾಮರಿನ. ಚೆನ್ನಾಗಿದೆಯಾ? ನಾನು ಅಂದ್ಕೊಂಡೆ ಇದು ನಿಂಗೆ ಇಷ್ಟ, ನಂಗೆ ಇಷ್ಟ ಆಗಲಿಲ್ಲ, ತಿನ್ನೋಕ್ಕೆ ಆಗಲಿಲ್ಲ ನಂಗಂತ. ನಿಂಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ನಂಗೆ ಅದು ಇಷ್ಟ, ಒಂಥರ ಅಲ್ಲಲ್ಲಿಗೆ ಅಂಟ್ತಾ ಇದೆ ಅದು. ಬ್ಯಾಗ್ ಚೆನ್ನಾಗಿದೆಯಾ? ಹಾಕೋ ನೋಡೋಣ. ಇವತ್ತು ತಿಂಡಿಗೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ತುರಿದಿಟ್ಕೊಂಡಿದ್ದೀನಿ. ಈ ಕಡೆ ಇದು ಹಸಿಮೆಣಸಿನ್ಕಾಯಿ, ಇದ್ರ ಜೊತೆ ಕರಿಬೇವು, ಕೊತ್ತಂಬರಿ ಅಷ್ಟೇ. ಸಂಡೇ ಶುರು ಮಾಡಿರೋ ಅಂಥ ವ್ಲಾಗ್ನ ನಾನಿವಾಗ ಮಂಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ಅದಾದ ನಂತರ ನಾವು ಏನು ತುರಿದಿಟ್ಕೊಂಡಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಕ್ಯಾರೆಟ್ನ ಹಾಕಬೇಕು. ಇವಾಗಲೇ ನಾನು ಈರುಳ್ಳಿ ಬಾಡಿಸ್ಕೊಳ್ಳೋದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಆವಾಗ ಈರುಳ್ಳಿ ಬೇಗನೆ ಬೇಯುತ್ತೆ ಅಂತ ಹೇಳಿ ಅಷ್ಟೇ. ಇದಾದಮೇಲೆ ಇದಕ್ಕೆ ನಿಂಬೆಹಣ್ಣೆಲ್ಲ ಏನೂ ಅವಶ್ಯಕತೆ ಇಲ್ಲ. ಬೆಟ್ಟದ ನೆಲ್ಲಿಕಾಯಲ್ಲೇ ಸಾಕಷ್ಟು ಹುಳಿ ಇರೋದ್ರಿಂದ ನಿಮಗೆ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣ ಕೂಡ ಸೇರಿಸ್ಕೋಬೋದು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರುಚಿ ಅನ್ಸಾಗುತ್ತೆ. ಬೇಕಂದರೆ ಮಸಾಲ ಚಿತ್ರಾನ್ನ ಟೈಪ್ ಮಾಡ್ತೀರಾ ಅಂದರೆ ತೆಂಗಿನಕಾಯಿ ತುರಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಆವಾಗ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಇನ್ನೂ ಕೂಡ ನಾನೇನಿಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇವತ್ತು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನು ಸೇರಿಸ್ಕೊಳ್ತಾ ಇಲ್ಲ. ಇಷ್ಟ ಆಗಿತ್ತು ಇವತ್ತಿನ ಒಂದು ರೆಸಿಪಿ. ಸಿಂಪಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅದೇ ರೀತಿಯಾಗಿ ಚಿತ್ರಾನ್ನ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೋಬೋದು. ಪಟ್ ಅಂತ ಆಗುತ್ತೆ ಬೇಗ. ನನಗೆ ಮಂಡೇ ಮಾರ್ನಿಂಗ್ ಇವತ್ತು ಮ್ಯಾಚ್ ಕೂಡ ಇತ್ತು ನಮ್ಮ ಕೃಷ್ಣಂಗೆ. ಹಾಗಾಗಿ ಏನಾದರೂ ಫಾಸ್ಟಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ನೆಲ್ಲಿಕಾಯಿ ಚಿತ್ರಾನ್ನ ಅದು ಫಸ್ಟ್ ಹೇಳಿ ಹೆಂಗಿದೆ ಅಂತ ಫಸ್ಟ್ ಹೇಳಿ. ಚೆನ್ನಾಗಿದೆ ಅಲ್ಲ? ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಕೂಡ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ನಮ್ಮ ಕೃಷ್ಣನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಇವತ್ತು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ಆಟೋದಲ್ಲೇ ಹೋಗ್ತಾಯಿದ್ದೀನಿ. ಇವತ್ತಿನ ಮ್ಯಾಚ್ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಲಿಟಲ್ ಚಾಂಪ್ಸ್ ಯಾವ ಥರ ಆಟ ಆಡಿದ್ರು ಅಂತ ಹೇಳಿ. ಎಲ್ಲ ಚಿಕ್ಕವರೇ, ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ನಮ್ಮ ಕೃಷ್ಣನ ಟೀಮಲ್ಲಿ ಇರೋರೆಲ್ಲ ಚಿಕ್ಕವರೇ ಮಕ್ಕಳು. ಖುಷಿ ಆಯಿತು ನೋಡೋದಕ್ಕೆ ಮ್ಯಾಚು. ನಮ್ಮ ಕೃಷ್ಣ ಏನು ರನ್ನು ಹೊಡಿಲಿಲ್ಲ, 0 ರನ್ಸ್ ಇವತ್ತಿನ ಮ್ಯಾಚಲ್ಲಿ ಅವನು. ಆದರೆ ಡಿಫೆನ್ಸಿವ್ ಆಗಿ ಆಡ್ದ, ಒಂದಷ್ಟು ಹೊತ್ತು ಆಟ ಆಡ್ದ ಚೆನ್ನಾಗಿ. ರನ್ಔಟ್ ಆದ ಅವನು. ಚೆನ್ನಾಗಿತ್ತು ಮ್ಯಾಚು ನೋಡಲಿಕ್ಕೆ. ನಾನು ಬೆಳಗ್ಗೆಯಿಂದ ಅಲ್ಲೇ ಇದ್ದೆ. ಮ್ಯಾಚಿಗೆ ಕರ್ಕೊಂಡು ಹೋಗಿ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಬಂದೆ. ನನಗೊಂಥರ ಖುಷಿ. ನನಗೆ ತುಂಬ ಇಷ್ಟ ಕ್ರಿಕೆಟ್ ಅಂತ ಅಂದರೆ, ಅವನಿಗೂ ಇಷ್ಟ. ಹಾಗಾಗಿ ಕ್ರಿಕೆಟ್ಗೆ ಜಾಯಿನ್ ಮಾಡಿಸಿರೋದು ಅಷ್ಟೇ. ಇನ್ನೂ ಇವತ್ತು ಒಂದು ಇನ್ಸಿಡೆಂಟ್ ಆಯಿತು, ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ನಾನು ಇದನ್ನು. ಇವತ್ತೇನಾಯಿತು, ಬೆಳಗ್ಗೆ ಸ್ವಲ್ಪ ಚಾರ್ಜ್ ಕಮ್ಮಿನೇ ಆಯಿತು ನನ್ನ ಫೋನು ಕ್ರಿಕೆಟ್ಗೆ ಹೋದಾಗ. ಸೊ ಏನಾಯಿತು, ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವ, ಹಾಗಾಗಿ ಆಟೋಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ ನಾನು. ಯಾವ ಆಟೋನೂ ನಿಲ್ಲಿಸ್ತಾ ಇಲ್ಲ. ನನಗೆ ಆಟೋ ಬುಕ್ ಮಾಡೋಕ್ಕಾಗಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ಲ, ಹಾಗಾಗಿ ಯಾವ ಆಟೋನೂ ನಿಲ್ಲಿಸಲೇ ಇಲ್ಲ. ಕೊನೆಗೆ ಏನು ಮಾಡಿದೆ, ಬಸ್ಸಲ್ಲಿ ಹೋಗೋಣ ಅಂಥೇಳಿ ಬಸ್ ಹತ್ತದೆ. ರಾಘವೇಂದ್ರ ಮಠ ಹತ್ರ ಬಂದುಬಿಟ್ಟು ಬಸ್ ಹತ್ತಿದ್ರೆ ಅಲ್ಲಿಂದ ಬಸ್ಸವ್ರಿಗೆ ದುಡ್ಡು 500 ರೂಪಾಯಿ ಕೊಟ್ಟರೆ ಅವ್ರಿಗೂ ಇಲ್ಲ 500 ರೂಪಾಯಿ ಎಲ್ಲ ಚೇಂಜ್ ಇಲ್ಲ, ಇಷ್ಟೊಂದೆಲ್ಲ ಎಲ್ಲಿಂದ ತರೋದು ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿ ಅಂತಾರೆ. ನನ್ನ ಹತ್ರ ಫೋನ್ ಇದ್ದಿದ್ರೆ ನಾನು ಬುಕ್ ಮಾಡ್ಕೊಂಡು ಆಟೋದಲ್ಲೇ ಹೋಗ್ತಾಯಿದ್ದೆ. ಫೋನ್ ಚಾರ್ಜ್ ಇಲ್ಲ ಸರ್, ಏನು ಮಾಡೋದು, ಚೇಂಜ್ ಕೊಡಿ ಅಂದರೆ ಅವ್ರು ಚೇಂಜ್ ಕೊಡೋಲ್ಲ, ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳಿ ಅಂತ ಅಂದರು. ಸರಿ ಆಯಿತು ಅಂತ ಆ ಸ್ಟಾಪಲ್ಲಿ ಇಳಿದೆ. ಅದಾದಮೇಲೆ ಅಲ್ಲೂ ಕೂಡ ಒಂದಷ್ಟು ಆಟೋಗಳಿಗೆ ಕೈ ಮಾಡಿದೆ, ಅಲ್ಲೂ ಕೂಡ ಯಾವ ಆಟೋನೂ ಸಿಗಲಿಲ್ಲ ನನಗೆ. ಆಮೇಲೆ ಒಬ್ರಿಗೆ ಹೋಗ್ತಾಯಿದ್ರು, ಅವರು ಕೇಳಿದೆ ನನಗೊಂದು ಸ್ವಲ್ಪ ಆಟೋ ಬುಕ್ ಮಾಡಿಕೊಡಿ ಒಂಚೂರು ಮನೆ ಹತ್ತಿರಕ್ಕೆ ಅಂತ ಹೇಳಿ.
ಅವರು ಹೆಲ್ಪ್ ಮಾಡಿದ್ರು, ಖುಷಿ ಆಯಿತು. ಅವ್ರಿಗೆ ಅಲ್ಲಿ ಸರಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲ ನನಗೆ. ಅವ್ರಿಗೂ ಬಸ್ ಬಂತು ಆ ಕಡೆಯಿಂದ, ನನಗಿಲ್ಲಿ ಆಟೋ ಬಂತು. ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ. ಸೊ ಹಾಗಾಗಿ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಹೆಲ್ಪ್ ಮಾಡಿದ್ರು, ನನಗೆ ಆಟೋ ಬುಕ್ ಮಾಡಿಕೊಟ್ರು. ಆ ಟೈಮಲ್ಲಿ ಅದು ತುಂಬ ಅವಶ್ಯಕತೆ ಇತ್ತು. ಇವಾಗಂತೂ ಹಾಗೆ ನಾವು ಕೈ ಮಾಡಿಕೊಂಡು ನಾವು ಆಟೋದಲ್ಲಿ ಹೋಗ್ತೀವಿ ಅಂದರೆ ಖಂಡಿತ ಸಿಗೋದೇ ಇಲ್ಲ. ಎಲ್ಲ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ, ಬುಕ್ಕಿಂಗ್ ಆಗಿದೆ ಅಂತ ಹೇಳ್ತಾರೆ. ನಾನಂತೂ ಎಷ್ಟು ಸರಿ ನೋಡ್ಬಿಟ್ಟಿದ್ದೀನಿ ಅಂತ ಅಂದರೆ ತುಂಬ ಸರಿ ನೋಡ್ಬಿಟ್ಟಿದ್ದೀನಿ. ಬುಕ್ ಮಾಡಿದ್ರೆ ಮಾತ್ರನೇ ಆಟೋ ಸಿಗೋದು. ಇವಾಗ ಹಾಗೆ ಹೋಗ್ತೀನಂದರೆ ಆಟೋ ಸಿಗೋದೇ ಇಲ್ಲ ಮುಂಚೆ ಥರ. ಇನ್ನು ಇವತ್ತು ಸಂಜೆ ಸ್ವಲ್ಪ ಮಳೆ ಬರೋ ಥರ ಇತ್ತು. ಅದಕ್ಕೆ ನಮ್ಮ ಚಿನ್ನಿ ಬೋಂಡ ಮಾಡಿಕೊಡು ಮಮ್ಮಿ ಅಂತ ಅಂದ್ಲು. ಸರಿ ಆಯಿತು ಅಂತೇಳಿ ಮೆಣಸಿನ್ಕಾಯಿ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಈ ಥರ ಎಣ್ಣೆಲಿ ಕರೆದಿರೋದೆಲ್ಲ ಅಷ್ಟು ಮಾಡೋದಿಲ್ಲ ನಾನು. ಎಣ್ಣೆಲಿ ಕರಿಯೋ ತಿಂಡಿಗಳು ತುಂಬ ಕಮ್ಮಿ ಅಂತ ಹೇಳ್ಬೋದು. ಅನಿಲಂತೂ ಮುಟ್ಟೋದೇ ಇಲ್ಲ. ಎಣ್ಣೆಲಿ ಕರೆದಿರೋದು ಬೋಂಡ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಒಂದೂ ತಿನ್ನಲ್ಲ ಅವರು. ಇನ್ನು ನಮಗೂ ಅಷ್ಟೇ, ತಿನ್ನಬೇಡಿ ಎಣ್ಣೆಲಿ ಕರೆದಿರೋದು ಅಂತ ಹೇಳ್ತಾರೆ. ಜಾಸ್ತಿ ಎಣ್ಣೆನೂ ಹಾಕ್ಬೇಡ ಅಡುಗೆಗೆ ಅಂತ ಹೇಳ್ತಾರೆ. ರುಚಿ ಬರಲ್ಲ ಅಂತ ಹೇಳಿದ್ರೂ ಕೇಳಲ್ಲ. ಪರವಾಗಿಲ್ಲ, ಒಂಚೂರು ರುಚಿ ಕಮ್ಮಿ ಆದ್ರೂ ಏನೂ ಆಗೋಲ್ಲ, ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಮಾಡು ಅಡುಗೆ ಅಂತ ಹೇಳಿ. ಈ ಥರ ನಮ್ಮ ಮನೇಲಿ ಸ್ವಲ್ಪ ಒಂದೊಂದು ಸರಿ ನಾನು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಒಂಚೂರು ಹಾಕಿರ್ತೀನಿ ಜಾಸ್ತಿ. ಎವ್ರಿ ಟೈಮ್ ಅವ್ರಿಗೆ ತಕ್ಕಂಗೆ ಮಾಡ್ತೀನಿ. ಏಕೆಂದರೆ ಅವ್ರಿಗೆ ಒಂದು ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಅವರು ಏನು ಮಾಡೋಕ್ಕಾಗಲ್ಲ. ಅಡುಗೆನಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಅವ್ರಿಗೆ ಬೇಕಾದಂಗೆ ಸಪ್ರೇಟ್ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು ಇವಾಗ. ಇನ್ನು ಟೈಟಲಲ್ಲಿ ಹಾಕಿರೋ ವಿಷಯದ ಬಗ್ಗೆ ಮಾತಾಡ್ತೀನಿ. ನನಗೆ ಇತ್ತೀಚೆಗೆ ಒಂದಷ್ಟು ದಿನದಿಂದ ಒಂಥರ ಆ್ಯಂಗ್ಸೈಟಿ ಫೀಲ್ ಅಂತ ಹೇಳ್ಬೋದು. ಆ ಥರ ಒಂದು ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಗಾಬರಿ, ಏನಾಯಿತು, ಅದಾಗೋಯ್ತು ಇದಾಗೋಯ್ತು, ಈ ಥರ ವೆಹಿಕಲಲ್ಲಿ ಹೋಗ್ಬೇಕಿದ್ರೆ ಅಂತೂ ಸಿಕ್ಕಾಬಟ್ಟೆ ಆ ಥರ ಆಗುತ್ತೆ ನನಗೆ. ಅದ್ರ ಜೊತೆಗೆ ಒಂಥರ ಒಬ್ಬಳೇ ಅನ್ನೋ ಫೀಲ್ ಜಾಸ್ತಿ. ಯಾಕೆ ಅಂತ ಗೊತ್ತಿಲ್ಲ, ನೀನು ಒಬ್ಬಳೇ ಇದ್ದೀನಿ, ನನಗೆ ಯಾರೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಒಂದೊಂದು ಸರಿ. ಎಲ್ಲ ಸುತ್ತಮುತ್ತ ಇದ್ದಾರೆ, ಎಲ್ಲರೂ ಇದ್ದಾರೆ, ಬಟ್ ಸ್ಟಿಲ್ ಐ ಫೀಲ್ ಲೈಕ್ ದಟ್. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಏನಕ್ಕೆ ಇರ್ಬೋದು ಅಂತ ನಾನೇ ಒಂದೊಂದು ಸರಿ ಯೋಚನೆ ಮಾಡ್ತೀನಿ. ಎಲ್ಲ ಇದ್ದಾರಲ್ಲ ಸುತ್ತಮುತ್ತ, ಎಲ್ಲ ಇದ್ದಾರೆ, ಗಂಡ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಅಂತ, ಅಂದರೆ ರಿಲೇಷನ್ಸ್, ಅವರು ಇವ್ರಿಗೆಲ್ಲ ಇರ್ತಾರೆ ಸುತ್ತಮುತ್ತ. ಬಟ್ ಸ್ಟಿಲ್ ನಮಗೇನೋ ನಾವು ಒಬ್ಬರೇ ಅನ್ನೋ ಥರ ಫೀಲ್ ಆಗುತ್ತೆ ಒಂದೊಂದು ಸರಿ. ಯಾಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಕೂತ್ಕೊಂಡು ಯೋಚನೆ ಮಾಡಿದಾಗ ಇಲ್ಲ, ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಇದ್ದೀವಲ್ಲ ನಾವು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಸರಿ ಅಯ್ಯೋ ಒಬ್ಬಳೇ ಅಂತ ಫೀಲ್ ಆಗುತ್ತೆ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಒಂದೊಂದು ಸರಿ. ನಿಮಗೂ ಈ ಥರ ಎಲ್ಲ ಅನಿಸಿದೆಯಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಆ್ಯಂಗ್ಸೈಟಿ ಅಂತೂ ಸಿಕ್ಕಾಪಟ್ಟೆ ನನಗೆ ಕಾಡ್ತಿದೆ ಅಂತಲೇ ಹೇಳ್ಬೋದು. ವೆಹಿಕಲ್ಸಲ್ಲಿ ಹೋಗ್ಬೇಕಿದ್ರೆ ಜಾಸ್ತಿ, ಒಂದು ಆಟೋದಲ್ಲಿ ಕೂರಲಿ, ಕಾರಲ್ಲಿರಲಿ, ಬೈಕಲ್ಲಿರಲಿ, ಒಂದು ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ತಾ ಇರುತ್ತೆ. ನನಗೆ ಈ ಕ್ವೆಶ್ಚನ್ನ ಯಾರೋ ಒಬ್ಬರು ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು ನನಗೆ ಮುಂಚೆ ಒಂದು ಸರಿ. ಅದು ಇವಾಗ ನನಗೆ ಫೀಲ್ ಆಗ್ತಾ ಇದೆ. ಆವಾಗ ನನಗೆ ಗೊತ್ತಾಗಿರಲಿಲ್ಲ ಅವರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದಾಗ. ಬಟ್ ಇವಾಗ ನನಗೆ ಅದು ಅರ್ಥ ಆಗ್ತಾ ಇದೆ. ಓಕೆ, ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ನೋಡೋಣ ನಿಮ್ಮ ಒಂದಷ್ಟು ಕಮೆಂಟ್ಸ್ ಏನು ಬರುತ್ತೆ ಈ ವಿಷಯದ ಬಗ್ಗೆ ಅಂಥೇಳಿ. ಅದ್ರ ಮೇಲೆ ನಾನು ಮಾತಾಡ್ತೀನಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.